ಹಾಯ್, ನಾನು ದರ್ಶನ್. ಐ ಎಮ್ ಫ್ರಮ್ ಐ ಕ್ಯಾನ್ ಶೋ ಟೆಕ್ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನಮ್ಮ ಮೊಬೈಲ್ಗಳಲ್ಲಿ ಯಾವುದೇ ವಿಡಿಯೋಸ್ ಮತ್ತೆ ಫೋಟೋಸ್ನ ಹಿಡದೇ ಇದ್ರು ಸ್ಟೋರೇಜ್ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅದು ಹೇಗೆ ಜಾಸ್ತಿ ಆಗ್ತಿದೆ ಮತ್ತೆ ಅದನ್ನ ಹೇಗೆ ನಿಯಂತ್ರಿಸೋದನ್ನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ವಿಷಯಕ್ಕೆ ಬರೋಣ. ಅದು ಹೇಗೆ ಸ್ಟೋರೇಜ್ ಜಾಸ್ತಿ ಆಗುತ್ತಪ್ಪ ಅಂದ್ರೆ, ಈಗ ನೀವು ಜಾಸ್ತಿಯಾಗಿ ನೋಡ್ತಿರಲ್ಲ ನೆಟ್ಟಲ್ಲಿ ಈ ಟೆಲಿಗ್ರಾಮು, ಯೂಟ್ಯೂಬ್ ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ, ಇವುಗಳು ನಿಮ್ಮ ಮೊಬೈಲಿನ ಸ್ಟೋರೇಜ್ನ ಇನ್ಕ್ರೀಸ್ ಮಾಡ್ತಾ ಇರುತ್ತೆ. ಮತ್ತು ಅದನ್ನ ಹೇಗೆ ನಿಯಂತ್ರಿಸೋದನ್ನ ನಾನು ನನ್ನ ಮೊಬೈಲಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನೀವು ನಿಮ್ಮ ಮೊಬೈಲ್ನಲ್ಲಿರೋ ಸೆಟ್ಟಿಂಗ್ಸ್ಗೆ ಹೋಗಿ, ನಂತರ ಅಲ್ಲಿ ಕಾಣಿಸೋ ಆ್ಯಪ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಈಗ ಎಕ್ಸಾಂಪಲ್ ಆಗಿ ನಾನು ಯೂಟ್ಯೂಬ್ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಸ್ಟೋರೇಜ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಕ್ಲಿಯರ್ ಕೆಚ್ನ ಮಾಡಿದ್ದೀನಿ, ಹಂಗಾಗಿ ಇಲ್ಲಿ ಕಾಣಿಸ್ತಿದೆ ನೋಡಿ 1.7 MB. ಫಸ್ಟು 300 MB ತನಕ ಡಾಟಾನ ಯೂಸ್ ಮಾಡ್ಕೊಂಡಿತ್ತು, ಅಂದರೆ ಸ್ಟೋರೇಜ್ನ ಯೂಸ್ ಮಾಡಿತ್ತು. ನಾನು ಕ್ಲಿಯರ್ ಕೆಚ್ ಮಾಡಾದ್ಮೇಲೆ 1.7 MB ಇದೆ. ಆ ಕ್ಲಿಯರ್ ಕೆಚ್ ಆಪ್ಷನ್ ಕೆಳಗಡೆ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿರೋ ಸ್ಟೋರೇಜ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ. ನೀವು ಜಾಸ್ತಿ ಯೂಸ್ ಮಾಡಿದೊಟ್ಟು ಇಲ್ಲಿ ಕ್ಲಿಯರ್ ಕೆಚ್ ಜಾಸ್ತಿ ಆಗ್ತಾ ಇರುತ್ತೆ, 1 GB ತನಕನೂ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಪಕ್ಕದಲ್ಲೇ ಕಾಣಿಸ್ತಿದೆ ನೋಡಿ ಕ್ಲಿಯರ್ ಡಾಟಾ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ಸ್ ಇರುತ್ತಲ್ಲ, ಗೂಗಲ್ ಅಕೌಂಟು, ಅದು ಯೂಟ್ಯೂಬಲ್ಲಿ ಡಿಲೀಟ್ ಆಗೋಗುತ್ತೆ. ಮತ್ತೆ ನೀವು ಗೂಗಲ್ ಅಕೌಂಟ್ ಹಾಕೊಂಡು ಯೂಟ್ಯೂಬ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಇದೇ ಥರ ನಿಮ್ಮ ಮೊಬೈಲ್ಗಳಲ್ಲಿ ಸ್ಟೋರೇಜ್ನ ಡಿಕ್ರೀಸ್ ಮಾಡ್ಬೋದು, ಅಂದರೆ ಕಡಿಮೆ ಮಾಡ್ಬೋದು. ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋ ಆಗಿ ನಮ್ಮ ಚಾನಲ್ನಲ್ಲಿ ಬರುವ ವೀಡಿಯೋಸ್ನ ನೋಡ್ತಾ ಇರಿ.